ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ನಮ್ಮ ಮನೇಲಿ ಚಕ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಈಗ ಈವ್ನಿಂಗ್ ಆಗಿದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 5:45 ಆಗಿದೆ. ಸೊ ಇವಾಗ ಟೀ ಕುಡಿದು ಸ್ವಲ್ಪ ಏನೋ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ನಿಮಗೆ ನಾವು ಚಕ್ಲಿ ಹೇಗೆ ಮಾಡೋದು ಅಂತ ಶೋ ಮಾಡ್ತೀವಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಬನ್ನಿ. ಇದು ನಮ್ಮ ಮನೆ ಅಡಿಕೆ ಗಿಡ. ಸೊ ಇನ್ನೂ ಒಂದು ಹೂವು ಬಿಟ್ಟಿಲ್ಲ, ಬಿಡ್ತವೆ ಬಟ್ ಹಂಗೆ ಉದುರು ಹೋಗ್ತವೆ. ಸೊ ದುಂಡ್ಮಲ್ಗೆ ಗಿಡ ಇದೆ, ಹಾಗೆ ಅಲ್ಲಿ ಕರಿಬೇವು ಗಿಡ ಇದೆ, ಬಟ್ ಅದು ನೀಟಾಗಿ ಬರ್ತಿಲ್ಲ, ಹಂಗೆ ಚಿಗುರುತ್ತೆ, ಹಾಗೆ ಹೋಗ್ಬಿಡುತ್ತಂತೆ. ಸೊ ಅಮ್ಮ ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ಇನ್ನೂ ಚಿಗುರಬೇಕು. ಸೊ ಇದು ಬೆಟ್ಟದಾವರೆ ಅಂತ, ತುಂಬ ಚೆನ್ನಾಗಿ ಬಿಡುತ್ತೆ. ಬೆಳಗ್ಗೆ ವೈಟ್ ಇರುತ್ತೆ, ಹಂಗೆ ಸಂಜೆ ಆಗ್ತಾ ಪಿಂಕ್ ಕಲರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಇದು ಹೂವು ಸೊ 2 ಕಲರ್ಸ್ ಬರುತ್ತೆ ಇದು. ಸೊ ಇದು ನಮ್ಮ ಮನೆಯ ಗಿಡಗಳು. ಸೊ ಬೆಳಗ್ಗೆಯಿಂದ ಮಳೆ ಬಂದು ಲೈಟಾಗಿ ಬಿಸಿಲು ಬಿದ್ದಿದೆ. ಸೊ ಫುಲ್ ಒಂಥರ ಚೆನ್ನಾಗಿದೆ ಗೈಸ್. ಅಥವಾ ಏನು ವೆಹಿಕಲ್ ಸೌಂಡ್ ಇಲ್ಲ, ಏನಿಲ್ಲ, ಪ್ರಶಾಂತವಾಗಿರುತ್ತೆ ನಮ್ಮ ಅಮ್ಮನ ಮನೆ. ಸೊ ಗೈಸ್, ಮೊದಲಿಗೆ ಅಮ್ಮ ಇದು ಕಡಲೆ ಪುಡಿ ಅಂದರೆ ಪುಟಾಣಿ ಪುಡಿ, ಇದು ಖಾರಕ್ಕೆ. ಇದನ್ನು ಹೇಗೆ ಮಾಡ್ತಾರೆ ಅಂತಂದರೆ, ಖಾರ ಹಸಿಮೆಣಸಿನ್ಕಾಯಿ ಇರುತ್ತಲ್ಲ, ಸೊ ಅದನ್ನು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಈ ಥರ ಚಕ್ಲಿಗೆ ಇಲ್ಲ ಕೋರ್ಬೇಳೆಗೆ ಇದನ್ನು ಯೂಸ್ ಮಾಡ್ಕೊತಾರೆ. ಇದನ್ನು ಪೌಡ್ರ್ ಮಾಡ್ಕೊತಾರೆ, ಕಲರು ಚೆನ್ನಾಗಿ ಬರುತ್ತೆ ಅಂತ. ಸೊ ಖಾರನೂ ಚೆನ್ನಾಗಿರುತ್ತೆ ಅಂತ. ಇದು ಖಾರಕ್ಕೆ, ಇದು ಕಡಲೆ ಪುಡಿ. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅಂತ ಅನ್ನೋರು ಖಾರದ ಪುಡಿನೂ ಸಹ ಯೂಸ್ ಮಾಡ್ಕೋಬೋದು. ಸೊ ಅಮ್ಮ ಇವಾಗ ಕಡಲೆ ಪುಡಿನ ಇದರಲ್ಲಿ 1 ಕಪ್ ತೊಗೊಂಡಿದ್ದಾರೆ. ಸೊ ಇವಾಗ 2 ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದಾರೆ. ಎರಡು ಕಪ್ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದಾರೆ. ಸೊ ಇವಾಗ 2 ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ, ಕಡಲೆ ಪುಡಿ ಮತ್ತು ಅಕ್ಕಿ ಹಿಟ್ಟು. ಸೊ ಇವಾಗ ಹಿಟ್ಟಿಗೆ ಕಲಸೋಕ್ಕೆ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಒಬ್ಬೊಬ್ರು ಡೈರೆಕ್ಟ್ ನೀರು ಹಾಕಿನೂ ಮಾಡ್ತಾರೆ, ಬಟ್ ಚೆನ್ನಾಗಿ ಬರಲ್ಲ, ಹೊಡಿತವೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಎಣ್ಣೆನ ಹಾಕೋತೀವಿ, ಕಾದಿದ್ದ ಎಣ್ಣೆನ, ಬಿಸಿ ಮಾಡಿರೋ ಎಣ್ಣೆನ ಹಾಕೋತೀವಿ ಹಿಟ್ಟಿಗೆ. ಸ್ವಲ್ಪ ಖಾರ, ಇದಕ್ಕೇ ಅಮ್ಮ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಾರಂತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಇದಕ್ಕೆ ಏನಾದರೂ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅಂದರೆ ಇದಕ್ಕೆ ಮೇಲೆ ಕೂಡ ಹಾಕೋಬಹುದಂತೆ, ಯಾಕಂದರೆ ಉಪ್ಪು ಕಡಿಮೆ ಆಗಿರುತ್ತೆ, ಪರ್ಫೆಕ್ಟಾಗಿ ಗೊತ್ತಾಗಲ್ಲ. ಸೊ ಅಮ್ಮ ಬಾಯಲ್ಲಿ ಹಾಕೊಂಡು ನೋಡಿದ್ರು, ಸರಿ ಇದೆಯಮ್ಮ, ಖಾರ ಕಡಿಮೆ ಬೇಕಲ್ವ, ಸ್ವಲ್ಪ ಖಾರ ಕಡಿಮೆ ಇದೆ ಅಂತೆ. ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರು. ಉಪ್ಪು ಸರಿ ಇದೆಯಾ? ನಿಮ್ಮಮ್ಮ ಕೇಳ್ತಿರಲ್ಲ, ಪರ್ಫೆಕ್ಟ್ ಮ್ಯಾನ್. ಸೊ ಇವಾಗ ಬಿಸಿ ಮಾಡಿರೋ ಎಣ್ಣೆನ ಹಾಕೋತಾ ಇದ್ದಾರೆ, 2 ಚಮಚ. ಜಾಸ್ತಿ ಹಾಕೊಂಡ್ರೆ ಇನ್ ಕೇಸ್ ಎಲ್ಲ ಹೊಡಿತವೆ. ಓಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಂ, ಸ್ವಲ್ಪ ಓಮ್ ಕಾಳು ಕೂಡ ಹಾಕೋಬೇಕು. ಓಮ್ ಕಾಳು ಮೀನ್ಸ್ ಅಜ್ವಾನ ಹಾಕೊಂಡ್ರೆ ತುಂಬ ಬಾಯಿಗೆ ಬಂದಾಗ ಟೇಸ್ಟಿಯಾಗಿರುತ್ತೆ, ಹಾಗೆ ಡೈಜೆಷನ್ಗೂ ಒಳ್ಳೆಯದು ಅಂತ, ಗ್ಯಾಸ್ ಆಗಲ್ಲ ಅಂತ ಹಾಕ್ತಾರೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾರೆ, ನನಗೆ ಮಾಡೋಕ್ಕೆ ಬರಲ್ಲ, ಸೊ ನೋಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಆದ್ರೂ ಹೊಡಿತವೆ, ಕಡಿಮೆ ಹೆಂಗೆ ಅಂದರೆ ಅದನ್ನ ಮುಷ್ಟಿ ಮಾಡಿ ನೋಡ್ತಾರೆ, ಅದು ಗಟ್ಟಿ ಆಯಿತು, ಒಂದು ಹಿಡ್ಕೊಂತು ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅಲ್ವಾ ಅಮ್ಮ? ಎಸ್, ನನಗೂ ಸ್ವಲ್ಪ ಗೊತ್ತು, ಬಿಟ್ಟು ಮಾಡಲ್ಲ. ಸೊ ನೋಡಿ, ಈ ಥರ ಆಗಬೇಕು, ಮುಷ್ಟಿ ಮಾಡಿದರೆ ಅದು ಹಿಡ್ಕೋಬೇಕು. ಸೊ ಇವಾಗ ಅದು ಕರೆಕ್ಟ್ ಆಗಿದೆ ಎಣ್ಣೆ ಅಂತ ಅರ್ಥ. ಸೊ ಅಮ್ಮ ಇವಾಗ 4 ಓಮ್ ಕಾಳು ಹಾಕೋತಾ ಇದ್ದಾರೆ, ಇವಾಗ ಹಾಕಿದ್ರು. ಸೊ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದಾರೆ ಅಮ್ಮ. ಎಲ್ಲ ಒಂದೇ ಸರಿಗೆ ಕಲಿಸ್ಕೋಬಾರ್ದು, ಸ್ವಲ್ಪ ಕಲಿಸ್ಕೊಂಡು ಚಕ್ಲಿನ ಬಿಟ್ಟು ಆಮೇಲೆ ಕರಿಬೇಕು. ಒಂದೇ ಸರಿ ಕಲಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಅಂತಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದ್ರೂ ಚಕ್ಲಿ ಹೊಡಿತವೆ. ನೋಡಿ ಇಷ್ಟು ಒತ್ತಿ ನಾದ್ತಾ ಇದ್ದಾರೆ ಅಮ್ಮ. ತುಂಬ ಮೆತ್ತಗೂ ಮಾಡ್ಕೋಬಾರ್ದು, ಒಂದು ಚಪಾತಿ ಅದಕ್ಕೆ ಓಕೆನಾ ಅಮ್ಮ?
ಚಪಾತಿ ಆಗುತ್ತೆ. ಚಪಾತಿ ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ನಾದ್ತೀವೋ ಅಷ್ಟು ಜಿಗಿ ಬರುತ್ತೆ. ಐ ಆಮ್ ರೈಟ್? ಪರ್ಫೆಕ್ಟ್ಲಿ. ನೋಡಿ ನಮ್ಮಮ್ಮ ಮಾಡ್ತಿದ್ದಾರೆ. ಅಂತ ಹೇಳ್ತಾರೆ. ಚಕ್ಲಿ ಒಳ್ಳು ಕರೆಕ್ಟಾ? ಇವಾಗ ಅದಕ್ಕೆ ಡಿಪ್ ಮಾಡ್ತಾರೆ, ತುಂಬ್ತಾರೆ ಅದಕ್ಕೆ. ಇದು ನಮ್ದು ಒಂಥರ ಸ್ಟೆಪ್ನರ್ ಥರ ಇದೆ ಚಕ್ಲಿ ಒಳ್ಳು. ಕತ್ರಿ. ಓಕೆ. ಎಣ್ಣೆ ಕಾಯಿಸಿಟ್ಟಿದ್ದಾರೆ ಅಮ್ಮ. ಸೊ ಎಣ್ಣೆ ಕಾಯೋ ಅಷ್ಟರಲ್ಲಿ ಇಲ್ಲಿ ಚಕ್ಲಿ ಮಾಡ್ಕೊಂಬಿಡೋಣ. ಸೊ ಇವಾಗ ಚಕ್ಲಿ ಶೇಪ್ ಮಾಡೋದು ಈ ಥರ ಆದರೂ ಮಾಡ್ಕೋಬೋದು, ಉದ್ದುದ್ದನಾದರೂ ನಾವು ಕರ್ಕೋಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಾರದ ಪುಡಿ ಹಾಕಿದರೆ ಕೆಂಪಾಗುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ ನಮ್ಮ ಮನೆಗಳೆಲ್ಲ ಈ ಥರ ಹಸಿಮೆಣಸಿನ್ಕಾಯಿ ಒಣಗಿಸ್ಬಿಟ್ಟೆ ಪೌಡ್ರ್ ಮಾಡ್ತಾರೆ. ಚಕ್ಲಿಗಾಗಿರ್ಬೋದು, ಕೋರ್ಬೇಳೆಗಾಗಿರ್ಬೋದು, ಇದೇ ಪ್ರೊಸೀಜರ್ ಅಲ್ವಾ ಅಮ್ಮ? ಖಾರ ಇದ್ದೀನಿ. ಸೊ ಈ ಕಡೆ ಎಣ್ಣೆ ಕಾಯ್ತಾ ಇದೆ, ಈ ಕಡೆ ಅಮ್ಮ ಚಕ್ಲಿ ರೌಂಡ್ ಮಾಡ್ತಾ ಇದ್ದಾರೆ. ಎಣ್ಣೆ ಕಾದಿದೆ ನೋಡಿ ಅಮ್ಮ, ಹಾಕಿದೆ. ಇನ್ನೂ ಸ್ವಲ್ಪ ಕಾಯಬೇಕಂತೆ. ಚೆನ್ನಾಗಿ ಕಾದ್ರೆ ಚಕ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತವೆ, ಇಲ್ಲಾಂದರೆ ಹಸುಗ ಆಗ್ತವೆ. ತುಂಬ್ಕೊಳ್ಳೋದು, ಉದ್ದುದ್ದ ಬಿಟ್ಕೊಳ್ಳೋದು, ಶೇಪ್ ಮಾಡೋದು. ಇನ್ನೊಂದು ಎರಡು ರೌಂಡ್ ಆಗುತ್ತಲ್ವ ಅಮ್ಮ? ಎರಡು ರೌಂಡ್ ಆಗುತ್ತೆ ಅಷ್ಟೇ ಗಾಯ್ಸ್. ಸೊ ಇದು ಬ್ರೌನ್ ಕಲರ್ ಬರೋವರೆಗೂ ಎರಡು ಕಡೆ ಬಾಯ್ಲ್ ಆಗಬೇಕು ಎಣ್ಣೆಯಲ್ಲಿ. ಅಂತ ಏನು ಗೊತ್ತಾಗುತ್ತಲ್ಲ? ಎಲ್ಲ ಸ್ಟಾಪ್ ಹಾಕಿ ಗುಳ್ಳೆ, ಅದು ಗುಳ್ಳೆ ಎಲ್ಲ ಕಡಿಮೆ ಆಗ್ತವೆ, ಅವಾಗ ಚಕ್ಲಿ ಬೆಂದಿದೆ ಅಂತ. ಸಾರಿ ಗೈಸ್, ಇದಕ್ಕೆ ಬ್ರೌನ್ ಆಗಲ್ಲ, ವೈಟ್ ಆಗೇ ಇರ್ತವೆ. ಯಾಕಂದರೆ ನಾವು ಖಾರದ ಪುಡಿ ಹಾಕಿರಲ್ಲ ಅಲ್ವಾ, ಸೊ ಬ್ರೌನ್ ಆಗಲ್ಲ, ವೈಟ್ ಕಲರೇ ಇರ್ತವೆ. ಹೊತ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿ, ಈ ಕಡೆ ಮಾಡಕ್ಕೆ ಈ ಕಡೆ ಆಯಿತು. ಸೊ ಎಣ್ಣೆ ಇಳಿಯೋವರೆಗೂ ಅಮ್ಮ ಇದರಲ್ಲಿ ಇಟ್ಟಿದ್ದಾರೆ. ಥ್ಯಾಂಕ್ಸ್ ಅಮ್ಮ ಚಕ್ಲಿ ಮಾಡಿಕೊಟ್ಟಿದ್ದಕ್ಕೆ. ವೆಲ್ಕಮ್. ನಮ್ಮ ಮನೆಯ ಚಕ್ಲಿ ಸೊ ಇಷ್ಟು ಆಗಿದ್ದಾವೆ. ನಾವು ಹಾಕ್ಕೊಂಡಿರೋ ಕ್ವಾಂಟಿಟಿ ಪ್ರಕಾರ ಇಷ್ಟು ಚಕ್ಲಿ ಆಗಿದ್ದಾವೆ ನೋಡಿ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ಈಸಿ ಅಂತಲೇ ಹೇಳ್ಬೋದು, ಬಿಸಿ ಇದೆ, ನೋಡೋಣ ಹೇಗಾಗಿದೆ ಅಂತ. ಹಗುರಾಗಿದ್ದಾವೆ, ಲೈಟಾಗಿ ಕರುಮ್ ಅಂತವೆ. ನಮಗೆ ಇನ್ ಕೇಸ್ ಏನಾದರೂ ತುಂಬ ಕರುಮ್ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಂತೆ. ಸೊ ನಮಗೆ ಸ್ವಲ್ಪ ಸ್ಮೂತ್ ಇರಬೇಕು. ಸೊ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.